Hello everyone, welcome back to our YouTube channel Inform Career. In this video, we will discuss biomedical engineering as a career. And ನನ್ನ ಹೆಸರು ಶಿವಾನಂದ್. ನಾನು ಒಬ್ಬ ಕರಿಯರ್ ಕೌನ್ಸಿಲರ್. ನಾನು 10th ಮತ್ತು 12th ಸ್ಟೂಡೆಂಟ್ಸ್ಗಳಿಗೆ ಮುಂದೆ ಅವರು ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು ಮತ್ತು ಆ ಸ್ಟ್ರೀಮನ್ನು ಚೂಸ್ ಮಾಡೋದಕ್ಕೆ ಅವರಿಗೆ ಒಂದು ಸಾಲಿಡ್ ರೀಸನ್ ಇರಬೇಕು. ದೇ ಶುಡ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ್ಯಾಟ್ ಫೀಲ್ಡ್. ದೇ ಶುಡ್ ಮ್ಯಾಚ್ ದೇರ್ ಪರ್ಸ್ನಾಲಿಟಿ ವಿತ್ ದ್ಯಾಟ್ ಕರಿಯರ್. ಆ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟನ್ನು ಕಂಡಕ್ಟ್ ಮಾಡ್ತೀವಿ. ಅದರ ಮುಖಾಂತರ ನಾವು ಸ್ಟೂಡೆಂಟ್ಗಳಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತೀವಿ. ಅಂದರೆ ಸ್ಟೂಡೆಂಟ್ಗೆ ಮ್ಯಾಚ್ ಆಗೋ, ಆ ಸ್ಟೂಡೆಂಟ್ನ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗೋ ಕರಿಯರ್ಗಳು ಯಾವುವು ಅಂಥೇಳಿ ಐಡೆಂಟಿಫೈ ಮಾಡಿಬಿಟ್ಟು ನಾವು ಸ್ಟೂಡೆಂಟ್ಗೆ ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ನ ಪ್ರೊವೈಡ್ ಮಾಡ್ತೀವಿ. ಇದರಿಂದ ಸ್ಟೂಡೆಂಟ್ಗಳಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ. ಇಲ್ಲ ಅಂದರೆ ಕನ್ಫ್ಯೂಷನ್ ಇರುತ್ತೆ. ಅವರು 12th ಡಿಗ್ರಿ ಕಂಟಿನ್ಯೂ ಮಾಡ್ತಾರೆ ಸ್ಟಡಿ, ಬಟ್ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಮುಂದೆ ಏನು ಮಾಡಬೇಕು, ನಾನು ಮುಂದೆ ಏನಾಗ್ತೀನಿ, ನಾನು ಬ್ಯಾಂಕಲ್ಲಿ ಹೋಗಿ ಜಾಬ್ ಮಾಡ್ತೀನ, ಅಥವಾ ಡಿಫೆನ್ಸ್ ಫೋರ್ಸಲ್ಲಿ ಹೋಗ್ತೀನ, ಅಥವಾ ಪೊಲೀಸ್ ಆಗ್ತೀನ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ವರ್ಕ್ ಮಾಡ್ತೀನ, ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಒಂದು ಕ್ಲಾರಿಟಿ ಇರಬೇಕು, ಒಂದು ಗೋಲ್ ಇರಬೇಕು. ಅದಕ್ಕೋಸ್ಕರ ನಾವು ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನನ್ನು ಪ್ರೊವೈಡ್ ಮಾಡ್ತೀವಿ. ಇದನ್ನು ಔಟ್ ಆಫ್ ಕಂಟ್ರಿ, ಫಾರಿನ್ ಕಂಟ್ರೀಸಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾರೆ ಕರಿಯರ್ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ದೇಶದಲ್ಲಿ 10th ಯಾರೂ ಕೌನ್ಸಿಲಿಂಗ್ ತೊಗೊಳೋದಿಲ್ಲ, 12th ತೊಗೊಳೋದಿಲ್ಲ. ರ್ಯಾಂಡಮ್ ಆಗಿ ಯಾರೋ ಫ್ರೆಂಡ್ಸು, ಯಾರೋ ಸ್ಟ್ರೇಂಜರ್ಸ್ ಏನು ಹೇಳಿರೋ ರೆಕಮೆಂಡೇಷನ್ ಅದು ತೊಗೊಂಡ್ಬಿಟ್ಟು ತಮ್ಮ ಫ್ಯೂಚರ್ ಆ್ಯಂಡ್ ಅದರ ಮೇಲೆ ಡಿಸೈಡ್ ಮಾಡ್ತಾರೆ. ಇದರಿಂದ ಸ್ಟೂಡೆಂಟ್ಗಳು ಆಲ್ವೇಸ್ ಕನ್ಫ್ಯೂಷನ್ನಾಗಿ ಇರ್ತಾರೆ. ಅವರು ಒಂದು ಕರೆಕ್ಟ್ ಗೈಡೆನ್ಸನ್ನು ತೊಗೋಬೇಕು. ತಮಗೆ ಏನು ಇಂಟ್ರೆಸ್ಟ್ ಇದೆ, ತಮ್ಮ ಕರಿಯರ್ ಇಂಟ್ರೆಸ್ಟ್ ಏನು ಅಂತ ಹೇಳಿ ಐಡೆಂಟಿಫೈ ಮಾಡಿಬಿಟ್ಟು ಅದರ ಮುಖಾಂತರ ಅವರು ಆ ಎಕ್ಸಿಕ್ಯೂಷನ್ ಪ್ಲ್ಯಾನ್ನ ಫಾಲೋ ಮಾಡ್ಕೊತ ಹೋದರೆ ಅವ್ರಿಗೆ ಕ್ಲಾರಿಟಿನೂ ಜೊತೆ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ಹಾಗೂ ಈ ವಿಡಿಯೋದಲ್ಲಿ ನಾವು ಬಯೋಮೆಡಿಕಲ್ ಇಂಜಿನಿಯರಿಂಗ್ನ ಈ ಕರಿಯರ್ ಬಗ್ಗೆ ಡೀಟೇಲ್ಸ್ ಅನ್ನು ಡಿಸ್ಕಸ್ ಮಾಡೋಣ. ನಮ್ಮ ಕರಿಯರ್ ಲೈಬ್ರರಿಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿವರೆಗೆ 500ಕ್ಕಿಂತ ಹೆಚ್ಚು ಕರಿಯರ್ಗಳ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್, ಅಂದರೆ ಆ ಕರಿಯರ್ನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಲೈಕ್ ವರ್ಕ್ ನೇಚರ್ ಏನು, ಏನೇನು ಸ್ಕಿಲ್ಸ್ ರಿಕ್ವೈರ್ ಇದೆ, ಆಕ್ಯುಪೇಷನ್ಸ್. ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದು ಒಂದು ಕರಿಯರ್. ಇದರೊಳಗಡೆ ವೇರಿಯಸ್ ಆಕ್ಯುಪೇಷನ್ಸ್ ಇರುತ್ತೆ, ಜಾಬ್ ಪ್ರೊಫೈಲ್ಸ್ ಇರುತ್ತೆ. ಆ ಆಕ್ಯುಪೇಷನ್ಸ್ ಯಾವ್ಯಾವು, ಕರಿಯರ್ ಅನಾಲೈಸಿಸ್ ಅಂದರೆ ಈ ಡಿಮ್ಯಾಂಡ್ ಏನಿದೆ, ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೋಬೋದು, ಮತ್ತು ಪ್ರಿಪ್ರೇಷನ್ ಟು ಗೆಟ್ ಅಡ್ಮಿಷನ್ ಫಾರ್ ದಿಸ್ ಕೋರ್ಸಸ್, ನಿಮಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅದನ್ನು ನಾವು ಮಾಹಿತಿಯನ್ನು ಕೊಡ್ತೀವಿ. ಮತ್ತು ನ್ಯಾವಿಗೇಟರ್ಸ್, ಯಾವುದೋ ಒಂದು ಗೋಲ್ ಹೋಗ್ಬೇಕಂದ್ರೆ ನಮಗೆ ವೇರಿಯಸ್ ಪಾತ್ ಇರುತ್ತೆ. ಆ ಯಾವ ಪಾತ್ ಅದಾವ ಅದನ್ನು ಕೂಡ ನಮಗೆ ಹೇಳ್ಕೊಡ್ತೀವಿ. ಆಮೇಲೆ ಬೆಸ್ಟ್ ಕಾಲೇಜಸ್ ಇನ್ ಇಂಡಿಯಾ ಆ್ಯಂಡ್ ಕಾಲೇಜಸ್ ಫಾರ್ ಬ್ಯಾಚುಲರ್ಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್, ಅದನ್ನು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈ ಕರಿಯರ್ ಲೈಬ್ರರಿಯಲ್ಲಿ ಪ್ರೊವೈಡ್ ಮಾಡ್ತೀವಿ. ಹಾಗೂ ಈ ವಿಡಿಯೋದಲ್ಲಿ ನಾವು ಈ ಬಯೋಮೆಡಿಕಲ್ ಬಗ್ಗೆ ಡೀಟೇಲ್ಡಾಗಿ ಡಿಸ್ಕಸ್ ಮಾಡೋಣ. ಆರ್ ಬಯಾಲಜಿ ಆ್ಯಂಡ್ ಮ್ಯಾಥ್ಸ್ ಯುವರ್ ಫೇವರೇಟ್ ಸಬ್ಜೆಕ್ಟ್ಸ್? ವುಡ್ ಯು ಲೈಕ್ ಟು ಕ್ರಿಯೇಟ್ ಅ ಮೆಡಿಕಲ್ ಡಿವೈಸ್ ದಟ್ ಪ್ರಿವೆಂಟ್ಸ್ ಇಲ್ನೆಸ್ ಆರ್ ಸೇವ್ ಪೀಪಲ್ಸ್ ಲೈಫ್? ಇಫ್ ಯಸ್, ಯು ಶುಡ್ ಕನ್ಸಿಡರ್ ಕರಿಯರ್ ಇನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್. ಈಗ ತುಂಬ ಸ್ಟೂಡೆಂಟ್ಸು ಡಾಕ್ಟರ್ ಆಗಬೇಕು, ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಡ್ರೀಮ್ ಇರುತ್ತೆ. ಬಟ್ ಕಾಲೇಜಸ್ ಕಮ್ಮಿ ಇದೆ, ಸೀಟ್ ಕಮ್ಮಿ ಇದೆ, ತುಂಬ ಸ್ಟೂಡೆಂಟ್ಗೆ ನೀಟಲ್ಲಿ ಕರೆಕ್ಟಾಗಿ ಮಾರ್ಕ್ಸ್ ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ನಂಗೆ MBBS ಸಿಗೋಲ್ಲ ಅಂತ ಹೇಳಿಬಿಟ್ಟು ಬೇರೆ ಸ್ಟ್ರೀಮ್ಗೆ ಹೋಗಿಬಿಡ್ತಾರೆ, ಇಂಜಿನಿಯರಿಂಗು ಅಥವಾ CS IT ಡಿಪಾರ್ಟ್ಮೆಂಟ್ಗೆ ಹೋಗಿಬಿಡ್ತಾರೆ. ಬಟ್ ದೇರ್ ಇಸ್ ಅ ಪಾತ್ ಬಯೋಮೆಡಿಕಲ್. ಇಲ್ಲಿ ನೀವು ಏನು ಮಾಡ್ಬೋದಂದರೆ ವಿತ್ ಯುವರ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಇದರಿಂದ ನೀವು ಪೀಪಲ್, ಅದು ಪೇಷಂಟ್ನ ಏನೇನು ಇಲ್ನೆಸ್ ಇರುತ್ತೆ, ಏನೇನು ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ಈ ಫೀಲ್ಡ್ನ ಮುಖಾಂತರ ಕೂಡ ನೀವು ನಿಮ್ಮ ಕಾಂಟ್ರಿಬ್ಯೂಷನನ್ನು ಕೊಡ್ಬೋದು. ಬಯೋಮೆಡಿಕಲ್ ಇಂಜಿನಿಯರಿಂಗ್ is a medical support engineering. It combines the principle of engineering and medicine or biology to develop medical devices or techniques used for medicinal purpose in healthcare system. ಈಗ ಡಾಕ್ಟರು ಡೈರೆಕ್ಟಾಗಿ ಪೇಷಂಟ್ ಜೊತೆ ಡೀಲ್ ಮಾಡ್ತಾರೆ, ಅಂದರೆ ಡೈರೆಕ್ಟ್ ಪೇಷಂಟ್ ಜೊತೆ ಅವರು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಬಟ್ ಅವ್ರಿಗೆ ಬೇಕಾದಂಥ ಟೆಕ್ನಿಕ್ಸ್, ಮೆಡಿಸಿನಲ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಏನೇನು ಆಬ್ಜೆಕ್ಟ್ಸ್ ಇರುತ್ತೆ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ದೇರ್ ಈಸ್ ಅ ಫೀಲ್ಡ್ ಕಾಲ್ಡ್ ಬಯೋಮೆಡಿಕಲ್. Biomedical engineering students studies the applies mathematical and physical concept of engineering in the biological world.
ಸ್ವಲ್ಪ ಮಿಸ್ಟೇಕ್ ಆಯಿತು. ಬಯೋಮೆಡಿಕಲ್ ಇಂಜಿನಿಯರ್ ಸ್ಟಡೀಸ್ ಆ್ಯಂಡ್ ಅಪ್ಲೈಸ್ ದ ಮ್ಯಾಥಮೆಟಿಕಲ್ ಫಿಸಿಕಲ್ ಕಾನ್ಸೆಪ್ಟ್ಸ್ ಇನ್ ಇಂಜಿನಿಯರಿಂಗ್ ಇನ್ ಅ ಬಯೋಲಾಜಿಕಲ್ ವರ್ಡ್. ಅಂದರೆ ತಮ್ಮ ಏನು ಫಿಸಿಕ್ಸು ಮ್ಯಾಥಮೆಟಿಕ್ಸ್ ನಾಲೆಜ್ ಏನಿದೆ ಆ ಕಾನ್ಸೆಪ್ಟ್ಗಳನ್ನ ವಿತ್ ಹೆಲ್ಪ್ ಆಫ್ ಇಂಜಿನಿಯರಿಂಗ್ ಬಯೋಲಾಜಿಕಲ್ ವರ್ಲ್ಡ್ ಮೆಡಿಕಲ್ ವರ್ಲ್ಡಲ್ಲಿ ಪ್ರೊವೈಡ್ ಮಾಡೋದು. They also develop artificial organs such as heart, kidney, etc. They combine conceptual knowledge of natural organ and technical understanding of different engineering fields such as robotics, electronics and many more. ಈಗ ಆರ್ಟಿಫಿಷಿಯಲ್ ಹಾರ್ಟ್, ಆರ್ಟಿಫಿಷಿಯಲ್ ಕಿಡ್ನಿ ಇವನ್ನ ಡೆವಲಪ್ ಮಾಡೋದಕ್ಕೋಸ್ಕರ ನೀವು ನಿಮ್ಮ ಮ್ಯಾಥಮೆಟಿಕಲ್ ಆ್ಯಂಡ್ ಫಿಸಿಕಲ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿಬಿಟ್ಟು ಮಾಡ್ಬೋದು. ಈಗ ನಿಮ್ಗೆ ಗೊತ್ತಿರುತ್ತೆ ಹಾರ್ಟ್ ಯಾವ ಥರ ವರ್ಕ್ ಮಾಡುತ್ತೆ, ಅದು ಪಂಪಿಂಗ್ ವರ್ಕ್ ಮಾಡುತ್ತೆ, ಹೆಂಗೆ ಮಾಡುತ್ತೆ, ಏನೇನು ಮೆಕ್ಯಾನಿಸಮ್ ಇದೆ ಅದನ್ನೆಲ್ಲ ನೀವು ಸ್ಟಡಿ ಮಾಡ್ತೀರ. ಅದನ್ನು ಆರ್ಟಿಫಿಷಿಯಲಾಗಿ ರೆಡಿ ಮಾಡೋದು ವಿತ್ ದ ಹೆಲ್ಪ್ ಆಫ್ ಯುವರ್ ನಾಲೆಜ್. ಆ್ಯಂಡ್ ಯು ಕಂಬೈನ್ ಯುವರ್ ನಾಲೆಜ್ ಆಫ್ ನ್ಯಾಚುರಲ್ ಆರ್ಗನ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆ್ಯಂಡ್ ಯು ಡೆವಲಪ್ robotics, electronics and many more. For example, X-ray machines, artificial kidneys, cardiac pacemakers. ಇವೆಲ್ಲ ಏನು ಫಿಸಿಕಲಿ ಅಂದರೆ ಫಿಸಿಕ್ಸ್ ಒಳಗೆ ಸ್ಟಡಿ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್. ಇವನ್ನ ಅದಕ್ಕೆ ಯೂಸ್ ಮಾಡ್ತೀವಿ ನಾವು ಮೆಡಿಸಿನಲ್ ಪರ್ಪಸ್, ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆದರೆ ನೀವು ವಿತ್ ದ ಹೆಲ್ಪ್ ಆಫ್ ಇಂಜಿನಿಯರಿಂಗ್ ಫೀಲ್ಡ್ ಆಲ್ಸೋ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಹೆಲ್ತ್ ಕೇರ್ ಸಿಸ್ಟಮ್. What are the roles and responsibilities for biomedical engineer? ಏನೇನು ಜವಾಬ್ದಾರಿ ಇರ್ತಾವೆ, ಏನೇನು ಕೆಲಸ ಇರುತ್ತೆ. ಡಿಸೈನ್ ಆ್ಯಂಡ್ ಡೆವಲಪ್ ಮೆಡಿಕಲ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಕ್ಲಿನಿಕಲ್ ಇನ್ಸ್ಟ್ರೂಮೆಂಟೇಷನ್ equipment and procedures using the principle of engineering and bio-behavioral science. ಅಂದರೆ ನೀವು ಬಯೋಜನ ಸ್ಟಡಿ ಮಾಡೋದು, ಫಿಸಿಕ್ಸು ಮ್ಯಾಥ್ಸನ್ನು ಅಪ್ಲೈ ಮಾಡೋದು, ಆ್ಯಂಡ್ ಯು ವಿಲ್ ಪ್ರಿಪೇರ್ ದ ಇನ್ಸ್ಟ್ರೂಮೆಂಟ್ಸ್, equipments and procedures. Conduct research on new materials to be used for products such as implanted artificial organs. ಅಂದರೆ ಈಗ ಬಾಡಿ ಒಳಗಡೆ ವೇರಿಯಸ್ ಪಾರ್ಟ್ಸನ್ನು ಇಂಪ್ಲಾಂಟ್ ಮಾಡ್ತದೆ. ಅದಕ್ಕೆ ಏನು ಹೊಸ ಮಟೀರಿಯಲ್ ಇದೆ ಅದು ಕಂಪ್ಯಾಟಿಬಲ್ ಇದೇನೋ ಇಲ್ಲ ಅಂತೇಳಿ ಚೆಕ್ ಮಾಡೋದು, ರಿಸರ್ಚ್ ಮಾಡೋದು ಆ್ಯಂಡ್ ರಿಪೋರ್ಟನ್ನು ರೆಡಿ ಮಾಡಿಬಿಟ್ಟು ಹೆಲ್ತ್ ಕೇರ್ ಸಿಸ್ಟಮ್ಗೆ ಪ್ರೊವೈಡ್ ಮಾಡೋದು. ಡೆವಲಪ್ ಮಾಡೆಲ್ಸ್ ಆರ್ ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಆಫ್ ಹ್ಯೂಮನ್ ಬಯೋಬಿಹೇವಿಯರಲ್ ಸಿಸ್ಟಮ್ ಟು ಆಬ್ಟೈನ್ ಡಾಟಾ ಫಾರ್ ಮೆಜರಿಂಗ್ ಆರ್ ಕಂಟ್ರೋಲಿಂಗ್ ಲೈವ್ ಪ್ರೊಸೆಸಸ್. ಅಂದರೆ ಕಂಪ್ಲೀಟಾಗಿ ವಿತ್ ಹೆಲ್ಪ್ ಆಫ್ ಕಂಪ್ಯೂಟರ್ ನೀವು ಬಯೋಬಿಹೇವಿಯರಲ್ ಸಿಸ್ಟಮನ್ನು ಅಬ್ಸರ್ವ್ ಮಾಡಿಬಿಟ್ಟು ಡಾಟಾನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಿಸರ್ಚ್ ಮಾಡಿಬಿಟ್ಟು ಆ್ಯಂಡ್ ಲೈವ್ ಪ್ರೊಸೆಸನ್ನು ಹೆಂಗೆ ಕಂಟ್ರೋಲ್ ಮಾಡೋತೀವಿ ಸ್ಟಡಿ ಮಾಡ್ಬೋದು. ಅಡ್ಯಾಪ್ಟ್ ಆರ್ ಡಿಸೈನ್ ಎ ಕಂಪ್ಯೂಟರ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಫಾರ್ ಮೆಡಿಕಲ್ ಸೈನ್ಸ್ ಯೂಸಸ್. Diagnose and interpret bioelectrical data using signal processing techniques. Design and deliver technology to assist people with disabilities. Evaluate the safety, efficiency and effectiveness of biomedical equipment. ಅಂದರೆ ನೀವು ಸೇಫ್ಟಿ ಒಂದು ಏನೋ ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿದ್ದಾರೆ, ಅದು ಹೌ ಮಚ್ ಸೇಫ್ ಫಾರ್ ಮೆಡಿಕಲ್ ಸಿಸ್ಟಮ್ ಅದನ್ನು ಚೆಕ್ ಮಾಡೋದು, ಅದರ ಎಫಿಷಿಯನ್ಸಿ ಹೌ ಮಚ್ ಇಸ್ ಎಫಿಷಿಯಂಟ್ and effectiveness of the biomedical equipment. Manage the teams of engineers by creating schedules, tracking inventory, creating and using budgets and overseeing contract obligations and deadlines. ಅಂದರೆ ವಿತ್ ನೀವು ಇದೆ ಬಯೋಮೆಡಿಕಲ್ ಫೀಲ್ಡಲ್ಲಿ ಮ್ಯಾನೇಜ್ಮೆಂಟ್ ಟೀಮನ್ನು ಸೇರ್ಕೊಂಡ್ಬಿಟ್ರೆ and you have to maintain schedules, inventory ಬಗ್ಗೆ ಟ್ರ್ಯಾಕ್ ಮಾಡೋದು, and you have to create and use the budgets efficiently and oversee contract obligations with any organizations and write documents describing protocols, policies, standard of use, maintenance and repair of medical equipment. ಅಂದರೆ ನೀವು ಮೆಡಿಕಲ್ ಎಕ್ವಿಪ್ಮೆಂಟನ್ನು ರೆಡಿ ಮಾಡ್ತೀರಾ, ಮಾಡಿದ ತಕ್ಷಣ ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಅದರ ಪಾಲಿಸೀಸ್, ಸ್ಟ್ಯಾಂಡರ್ಡ್ ಆಫ್ ಯೂಸ್ ಎಲ್ಲ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಇನ್ ದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಟೀಚ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಆರ್ disseminate knowledge about the field through writing and consulting. ನೀವು ಇದೇ ಫೀಲ್ಡಲ್ಲಿ ಟೀಚಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಡಿಸೆಮಿನೇಟ್ ಯುವರ್ ನಾಲೆಜ್ ವಿತ್ ದ ಹೆಲ್ಪ್ ಆಫ್ ಎನಿ ರಿಸರ್ಚ್ ಪೇಪರ್ಸ್ ಆರ್ ವಿತ್ ಕನ್ಸಲ್ಟಿಂಗ್ ಆರ್ ಬೈ ರೈಟಿಂಗ್ ದ ಬುಕ್ ಆರ್ ಆರ್ಟಿಕಲ್ಸ್. ವಾಟ್ ಆರ್ ದ ಕೀ ಸ್ಕಿಲ್ಸ್ ರಿಕ್ವೈರ್ ಫಾರ್ ಬಯೋಮೆಡಿಕಲ್ ಇಂಜಿನಿಯರಿಂಗ್? ಏನೇನು ಸ್ಕಿಲ್ಸ್ ಬೇಕು, ಏನೇನು ಕೌಶಲ್ಯಗಳು ಬೇಕು? ಇಂಜಿನಿಯರಿಂಗ್ ಡಿಸೈನ್, ಮೆಡಿಕಲ್ ಡಿವೈಸಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಎನಾಟೊಮಿ, ಬಯೋಮೆಡಿಕಲ್ ರಿಸರ್ಚ್, ಇದ್ರ ಬಗ್ಗೆ ನಿಮಗೆ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಇರಬೇಕು.
ವಾಟ್ ಆರ್ ದ ಕರಿಯರ್ ಆಪರ್ಚುನಿಟೀಸ್ ಇನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್? ನಾನು ಆಗ ಹೇಳಿದೆ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದು ಒಂದು ಫೀಲ್ಡ್. ಇದರಲ್ಲಿ ವೇರಿಯಸ್ ಪ್ರೊಫೈಲ್ಸ್ ಇರುತ್ತೆ, ವೇರಿಯಸ್ ಜಾಬ್ ಪ್ರೊಫೈಲ್ಸ್. ಅವು ಯಾವಂದರೆ ಬಯೋಮೆಟೀರಿಯಲ್ ಟೆಕ್ನಿಷಿಯನ್, ಬಯೋಮೆಕ್ಯಾನಿಕ್ಸ್ ಇಂಜಿನಿಯರ್, ಬಯೋಮೆಡಿಕಲ್ ಇಕ್ವಿಪ್ಮೆಂಟ್ ಟೆಕ್ನಿಷಿಯನ್, ಮೆಡಿಕಲ್ ಮೆಕ್ಯಾನಿಕ್ಸ್, ಆರ್ಟಿಫಿಷಿಯಲ್ ಲಿಂಬ್ ಟೆಕ್ನಿಷಿಯನ್, ಜೆನೆಟಿಕ್ ಇಂಜಿನಿಯರ್, ಇಮೇಜಿಂಗ್ ಸ್ಪೆಷಲಿಸ್ಟ್. ಈ ಥರ ವೇರಿಯಸ್ ಪ್ರೊಫೈಲ್ಸ್ ಇರ್ತಾವೆ. ಇವತ್ತಲ್ಲ ಇದಕ್ಕಿಂತ ಮತ್ತು ಜಾಸ್ತಿ ಇರ್ತಾವೆ. ನಾವು ಇಲ್ಲಿ ಫಾರ್ ಕನ್ವೀನಿಯನ್ಸ್ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿಬಿಟ್ಟು ಪ್ರೊವೈಡ್ ಮಾಡಿದ್ದೀವಿ. ವಾಟ್ ಈಸ್ ದ ಸ್ಯಾಲರಿ ಆ್ಯಂಡ್ ಡಿಮ್ಯಾಂಡ್ ಫಾರ್ ಬಯೋಮೆಡಿಕಲ್ ಇಂಜಿನಿಯರಿಂಗ್? ಅಂದರೆ ನಾನು ನೋಡಿರೋದ್ರಲ್ಲಿ ದ ಬೆಸ್ಟ್ ಅಂದರೆ ಆಲ್ 4 ಫ್ಯಾಕ್ಟರ್ಸ್ ಹೈ ಇರೋದಂದರೆ ಬಯೋಮೆಡಿಕಲ್ ಇಂಜಿನಿಯರಿಂಗ್. ಇಲ್ಲಿ ನೋಡಿ, ಫೀಸ್ ಕೂಡ ಹೈ ಇದೆ, ಅಂದರೆ ಡಿಮ್ಯಾಂಡ್ ಇದೆ, ಅದಕ್ಕೆ ಹೈ ಇದೆ. ಸ್ಯಾಲರಿ ಕೂಡ ಹೈ ಇದೆ, ಲೆವೆಲ್ ಆಫ್ ಪ್ರಿಪ್ರೇಷನ್ ಕೂಡ ಹೈ ಇದೆ. ಅಂದರೆ ನೀವು ಸ್ಟಡಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಮನಿ. ದೆನ್ ಆಫ್ಟರ್ ಸ್ಟಡಿಂಗ್ ಯು ವಿಲ್ ಗೆಟ್ ಡಿಮ್ಯಾಂಡ್ ಇನ್ ಮಾರ್ಕೆಟ್. ದೆನ್ ಯು ಕ್ಯಾನ್ ಅರ್ನ್ ಮೋರ್ ಆ್ಯಂಡ್ ಇಟ್ ಹ್ಯಾವ್ ಅ ಗುಡ್ ಫ್ಯೂಚರ್. What education is required to become a biomedical engineer? Student can do 12 PCMB, then complete BTech in biomedical engineering. Further, you can proceed with MTech biomedical engineering. Further, you can proceed with PhD biomedical. Then you BTech ಅನ್ನು ಕಂಪ್ಲೀಟ್ ಮಾಡಿಬಿಟ್ಟು ಯು ಕ್ಯಾನ್ ಚೆಕ್ ಏನೇನು ಆಕ್ಯುಪೇಷನ್ಸ್ ಅವೈಲೇಬಲ್ ಅಂತ ಹೇಳಿ ಆ್ಯಂಡ್ ಯು ಕ್ಯಾನ್ ಡೂ. ಬಟ್ ನಿಮಗೆ ಅವಾಗ ನಾಟ್ ಓಕೆ ಅನಿಸಿದ್ರೆ ಯು ಕ್ಯಾನ್ ಕಂಟಿನ್ಯೂ ವಿತ್ MTech. And if you want to become more expert, you can pursue PhD. And these are some best colleges for biomedical engineering in India for graduation. Various IITs, Tamil Nadu University and VIT University. And next we have for post graduation. And these are the institutions which provide post graduation. And this is all about biomedical engineering. And if you are a 10th class student or 12th class student and you interested, you check your biomedical engineering is a good choice for you or not, or your parents interested and they are forcing you, then come and check your suitability. And if everything okay and your personality, your career interest all match with the biomedical engineering career, then you can proceed and pursue the BTech in this course. And for 10th and 12th students, we provide career counseling, we conduct psychometric assessment, and we provide comprehensive career report. We identify students' personality and career interest, and based on that, we will provide comprehensive career report. And if you confused about what to do next, and you don't know and don't have a path, come to us, we will help. And thank you for watching this video. Have a great day.